Now let us turn to the Word of God at 10th chapter of Luke. ಲೂಕನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನಮ್ಮ ದೇವರ ವಾಕ್ಯವನ್ನು ನಾವು ತಿರುಗಿಸೋಣ. Now here is a lawyer, 25th verse. 25ನೇ ವಚನ. ಇಲ್ಲಿ ಒಬ್ಬ ವಕೀಲರನ್ನು ನಾವು ಕಾಣ್ತೇವೆ. And a certain lawyer stood up and tempted him, saying, Master, what shall I do to inherit eternal life? ಒಬ್ಬನೊಬ್ಬ ನ್ಯಾಯಶಾಸ್ತ್ರಿಯು ಎದ್ದು ನಿಂತು ಆತನನ್ನು ಶೋಧಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಿದನು. Now you know, if I asked you, where are you going after the meeting? ನಾನು ನಿಮ್ಮನ್ನು ಕೇಳುವುದಾದರೆ, ಈ ಕೂಟವಾದ ಮೇಲೆ ನೀವು ಎಲ್ಲಿ ಹೋಗುತ್ತಿದ್ದೀರಾ ಅಂತ, you will tell me that you are returning to your residence. ನೀವು ಹೇಳ್ತೀರಾ, ನೀವು ಮನೆಗೆ ನಾವು ತೆರಳುತ್ತಿದ್ದೇವೆ ಅಂತ. It's in this place or the other location. ಅದು ಇಲ್ಲಿರಬಹುದು ಅಥವಾ ಬೇರೆ ಸ್ಥಳದಲ್ಲಿ, ಹಳ್ಳಿಯಲ್ಲಿ ಇರಬಹುದು. But you know where you are going. ಆದ್ರೆ ನಿಮಗೆ ಗೊತ್ತು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. But ಆದರೆ here is this lawyer ಇಲ್ಲಿ who was altogether at sea. He was very vague. He didn't know how he was going to enter eternal life. ಇವನ ನೋಡಿ ಎಷ್ಟು ವಿಚಿತ್ರವಾಗಿ, ಆತನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೆ ಮತ್ತು ನಿತ್ಯ ಜೀವವನ್ನ ಹೇಗೆ ಪ್ರವೇಶಿಸಬೇಕು, ಪಡೆದುಕೊಳ್ಳಬೇಕು ಎಂಬುದಾಗಿ ಇದನಿಗೆ ಇನ್ನೂ ಗೊತ್ತಿಲ್ಲ. Now at least, ಈ ಕೊನೆಯ ಕಷ್ಟ, you know, he had that awareness. He said, how can I enter, inherit eternal life? ಕೊನೆ ಪಕ್ಷ ಈತನಿಗೆ ಇದು ಗೊತ್ತಿರಲಿಲ್ಲ. ಇದನ್ನು ಕೇಳ್ತಿದ್ದಾನೆ, ಯಾವ ರೀತಿಯಾಗಿ ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬಹುದು, ಅದನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳಬಹುದು ಎಂದು. Now all of us have to leave this world one day. ಒಂದು ದಿನ ನಾವೆಲ್ಲರೂ ಈ ಲೋಕವನ್ನು ಬಿಡಬೇಕಾಗುತ್ತದೆ. Perhaps sooner than we planned. ಬಹುಶಃ ನಾವು ಅಂದುಕೊಂಡದ್ದಕ್ಕಿಂತ ಮುಂಚೆಯೇ ಆಗಬಹುದೇನೋ. That is not for us to determine when our appointed time is. ಆದರೆ ನಮ್ಮ ನೇಮಿಸಿದಂತ ಸಮಯವು ಯಾವಾಗ ಎಂದು ಅದು ತಿಳಿದುಕೊಳ್ಳುವುದು ನಮ್ಮ ಕೆಲಸವಲ್ಲ. The Bible says it is appointed unto men once to die and then the judgment. ಬೈಬಲ್ ಹೇಳುತ್ತದೆ, ಮನುಷ್ಯನಿಗೆ ಒಮ್ಮೆಯೇ ಜೀವಿಸಲು ಸಾಯಲು, ಅದಾದ ನಂತರ ನ್ಯಾಯ ತೀರ್ಪು ಬರುತ್ತದೆ ಎಂದು ಬೈಬಲ್ ಹೇಳುತ್ತದೆ. So there is an appointment which you are going to keep. ನೀವು ನಿಮಗೆ ನೇಮಿಸಲ್ಪಟ್ಟಿರುವಂತಹ ಒಂದು ನಿರ್ದಿಷ್ಟವಾದ ಸಮಯ, ನೇಮಿಸಲ್ಪಟ್ಟಂತ ಸಮಯ ಇರುತ್ತದೆ. And that is an appointment ಅದು ಒಂದು ನೇಮಿಸಲ್ಪಟ್ಟ ಸಮಯ, which will determine ಆ ಸಮಯವು your eternal life. ನಿಮ್ಮ ನಿತ್ಯ ಜೀವವನ್ನು ನಿರ್ಣಯಿಸುವಂತದ್ದು ಆಗಿರುತ್ತದೆ. For every man shall receive the reward according to his works. ತನ್ನ ಕ್ರಿಯೆಗಳ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಫಲವು ದೊರಕುತ್ತದೆ ಎಂದು. Now listen. ಈಗ ಕೇಳ್ರಿ, you and I can't buy eternal life. ನಾನು ಮತ್ತು ನೀವು ನಿತ್ಯ ಜೀವವನ್ನು ನಮಗೆ ಕೊಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. All the wealth in the world cannot buy your place in heaven. ಲೋಕದ ಐಶ್ವರ್ಯವನ್ನೆಲ್ಲ ಸೇರಿಸಿದರೂ ಪರಲೋಕದಲ್ಲಿ ನಿಮಗೊಂದು ಸ್ಥಾನವನ್ನು ಕೊಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ. Don't you think we ought to make the millions, the billions of people on the face of this earth realize that just being a good man, like Muhammad Ali said, you know, by my good works he expects to go to heaven. ನೋಡ್ರಿ, ಮೊಹಮ್ಮದ್ ಅಲಿ ಹೇಳಿದ ಹಾಗೆ ತಮ್ಮ ಸ್ವಂತ ಒಳ್ಳೆ ಕ್ರಿಯೆಗಳಿಂದ ಅವರು ಪರಲೋಕಕ್ಕೆ ಹೋಗುತ್ತಾರೆ ಅಂತ. ಆದರೆ ನಿಮಗೆ ಅನಿಸುವುದಿಲ್ಲವಾ, ನಾವು ಲೋಕದಲ್ಲಿರುವಂಥ ಮಿಲಿಯಾಂತರ ಜನರಿಗೆ ಇದನ್ನು ತಿಳಿಯಪಡಿಸಬೇಕು ಪರಲೋಕದ ದಾರಿ ಏನೆಂದು? Now if you had asked me to earn my salvation by good works, ನೀವು ನನ್ನ ಕೇಳುವುದಾದರೆ, ನನ್ನ ಸ್ವಂತ ಒಳ್ಳೆ ಕಾರ್ಯಗಳಿಂದ ರಕ್ಷಣೆಯನ್ನು ನೀನು ಸಂಪಾದಿಸಿಕೊಳ್ಳುವಿ ಅಂತ ನನ್ನನ್ನು ಕೇಳುವುದಾದರೆ, how would I stop the volcano of uncleanness first? ಮೊದಲು ಈ ಕೊಳಕಿನ ಜ್ವಾಲಾಮುಖಿಯನ್ನು ನಾನು ಹೇಗೆ ನಿಲ್ಲಿಸುವುದಕ್ಕೆ ಸಾಧ್ಯ? Now volcanoes do not erupt
every day. ನಿಮಗೆ ಗೊತ್ತು ಈ ಜ್ವಾಲಾಮುಖಿಗಳು ಪ್ರತಿದಿನವೂ ಎದ್ದೇಳುವುದಿಲ್ಲ ಎಂದು. But I had a volcano that erupted all the time. ಆದರೆ ನನಗೆ ಒಂದು ಜ್ವಾಲಾಮುಖಿ ಪ್ರತಿ ಸಮಯದಲ್ಲಿಯೂ ಎದ್ದೇಳುತ್ತಾ ಇರುತ್ತದೆ, spewing out destruction and evil. ನಾಶವನ್ನು ಉಗುಳುತ್ತಾ ಇರ್ತದೆ, ದುಷ್ಟತನವನ್ನು ಉಗುಳುತ್ತಾ ಇರ್ತದೆ ಅದು. Now the question of eternal life in the presence of a holy God simply does not arise for a sinner. ಒಂದು ಪಾಪಿಗೆ ಪರಿಶುದ್ಧವಾದ ದೇವರ ಸನ್ನಿಧಿಯಲ್ಲಿ ಆತನು ನಿತ್ಯ ಜೀವವನ್ನು ಹೇಗೆ ಪಡೆದುಕೊಳ್ಳುವಂತ ಪ್ರಶ್ನೆ ಸುಮ್ಮನೆ ಎದ್ದೇಳುವುದಿಲ್ಲ. And the Bible says, ಮತ್ತು ಬೈಬಲ್ ಹೇಳುತ್ತದೆ, all have sinned ಪ್ರತಿಯೊಬ್ಬರು ಪಾಪ ಮಾಡಿದ್ದಾರೆ and come short of the glory of God. ಮತ್ತು ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. There is none righteous, ಯಾರು ನೀತಿವಂತರಿಲ್ಲ, no, not one. ಇಲ್ಲ, ಒಬ್ಬರೂ ಇಲ್ಲ. Now, ಈಗ that puts everything in very clear terms. ಮತ್ತು ಎಲ್ಲವನ್ನು ಸ್ಪಷ್ಟವಾದ ರೀತಿಯಲ್ಲಿ ಇಡೋಣ. So the question of earning eternal life is out. ಮತ್ತು ಪ್ರಶ್ನೆ ಏನಂತಂದ್ರೆ ನಿತ್ಯ ಜೀವವನ್ನು ಹೇಗೆ ಪಡೆದುಕೊಳ್ಳಬೇಕನ್ನುವಂತ ಪ್ರಶ್ನೆ ಇದು ಮುಗಿತು. The Bible says, ಬೈಬಲ್ ಹೇಳ್ತದೆ, when you lift up your hands to pray, I will hide my face from you. ನಿನ್ನ ಪ್ರಾರ್ಥನೆಗಾಗಿ ನಿನ್ನ ಕರೆಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿದಾಗ ನನ್ನ ಮುಖವನ್ನು ನಿನ್ನಿಂದ ನಾನು ಮುಚ್ಚಿಟ್ಟುಕೊಳ್ಳುವೆನು. Your hands are full of blood. ಯಾಕೆಂದರೆ ನಿನ್ನ ಹಸ್ತವು ರಕ್ತದಿಂದ ತುಂಬಿದೆ. Now look at the blood on our hands. ನೋಡ್ರಿ ನಮ್ಮ ಕೈಯಲ್ಲಿರುವಂತ ಈ ರಕ್ತವನ್ನ. Before Sati was outlawed at the time of the Lord Benedict ಅವರ ಸಮಯದಲ್ಲಿ ಸತಿ ಸಹಗಮನ ಪದ್ಧತಿ ಅದು ಅಳಿಸಿ ಹಾಕುವುದಕ್ಕಿಂತ ಮುಂಚೆ, when William Carey saw how many widows were being burned, ಎಷ್ಟೋ ವಿಧವೆಯರು ಜೀವಂತವಾಗಿ ಸುಡಲ್ಪಡುವಂಥದ್ದನ್ನು ವಿಲಿಯಂ ಕೇರಿ ಅವರು ನೋಡಿದಾಗ, he sent the statistics up to the Governor General or ವೈಸ್ರಾಯ್ಗೆ ಮತ್ತು ಗವರ್ನರ್ ಜನರಲ್ಗೆ ಈ ಸಂಖ್ಯಾಶಾಸ್ತ್ರವನ್ನು ಅವರು ಕಳುಹಿಸಿದರು. And of course Sati was outlawed. ಮತ್ತು ಆಗ ಸತಿ ಪದ್ಧತಿಯು ರದ್ದು ಮಾಡಲ್ಪಟ್ಟಿತು. What about the mass murder of today? ಈ ದಿನಗಳಲ್ಲಿ ಇಷ್ಟು ಕ್ರೂರವಾಗಿ ಕೊಲೆ ಮಾಡುತ್ತಿರುವಂತ ವಿಷಯವಾಗಿ ಏನು? Everywhere. ಪ್ರತಿಯೊಂದು ಕಡೆ. In a particular area where I was preaching and where we are working rather, ಮತ್ತು ನಾವು ಕೆಲಸ ಮಾಡುತ್ತಿರುವಂತ ಸ್ಥಳ ಎಂಬುದಾಗಿ ಹೇಳಬಹುದು. it was said ಅದು ಹೇಳಲ್ಪಟ್ಟಿತು that ಅಲ್ಲಿ girls were feeding the dogs with fetus. ಈ ನಾಯಿಗಳಿಗೆ ಹೆಣ್ಣು ಮಕ್ಕಳು ತಮ್ಮ ಪಿಂಡವನ್ನ ಹಾಕುತ್ತಾ ಇದ್ದರು ಅಂತ. But let me tell you, this is happening in what is supposed to be civilized society. ಇದು ನಾಗರಿಕ ಸಮಾಜ ಎನ್ನುವಂದು ಹೇಳಿಸಿಕೊಳ್ಳುವಂತ ಸ್ಥಳದಲ್ಲಿ ಈ ವಿಷಯಗಳಾಗ್ತವೆ. ನಾನು ನಿಮಗೆ ಹೇಳ್ತಾ ಇದ್ದೇನೆ. It is happening amongst the elite, as they are called, barbarous as they are. ಅನಾಗರಿಕರ ಮಧ್ಯದಲ್ಲಿ ನಡೆದಂತೆ ಈ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲೂ ಆ ಸಮಾಜದಲ್ಲಿಯೂ ಇದೇ ನಡೆಯುತ್ತಾ ಇದೆ. Now is God going to wink at this mass carnage of innocent babies? ಮತ್ತು ಈ ಅಮಾಯಕ ಮಕ್ಕಳು ಸಾಯುತ್ತಾ ಇರುವಂತದ್ದನ್ನು ದೇವರು ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರ್ತಾನಂತೀರಾ? You know, when that rich young man came to the Lord Jesus, ಯೇಸು ಕ್ರಿಸ್ತನ ಬಳಿಗೆ ಐಶ್ವರ್ಯವಂತನಾದಂತ ಯವನಸ್ಥನು ಬಂದಾಗ, in the 10th chapter of ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ with the same question, ಅದೇ ಪ್ರಶ್ನೆಯಿಂದ ಆತನು ಬಂದನು. what shall I do that I may inherit eternal life? ನಿತ್ಯ ರಾಜ್ಯವನ್ನು ನಾನು ಪಡೆದುಕೊಳ್ಳಬೇಕೆಂದರೆ ನಾನು ಏನು ಮಾಡಬೇಕು ಎನ್ನುವಂತ ಪ್ರಶ್ನೆ ಆತನು ಕೇಳಿದ. And Jesus said unto him, ಮತ್ತು ಯೇಸು ಆತನಿಗೆ ಹೇಳಿದ, 19th verse, 19ನೇ ವಚನ, thou knowest the commandments. ನಿನಗೆ ದೇವರ ಆಜ್ಞೆಗಳು ಗೊತ್ತಲ್ಲವಾ? Do not commit adultery, do not kill, do not steal,
Do not bear false witness. ವ್ಯಭಿಚಾರ ಮಾಡಬಾರದು, ಕೊಲ್ಲಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು ಎಂಬ ಈ ಆಜ್ಞೆಗಳು ನಿನಗೆ ಗೊತ್ತಿದೆ ಅಲ್ಲ ಅಂದನು. My dear friends, you know how unpopular President Bush has become amongst the media persons. ಈ ಮೀಡಿಯಾ ಜನರ ಮಧ್ಯದಲ್ಲಿ ಅಧ್ಯಕ್ಷರಾದಂಥ ಬುಷ್ ಅವರು ಹೇಗೆ ಹೆಸರು ಇಲ್ಲದೆ ಹೋಗಿದ್ದಾರೆ ಅಂತ ಗೊತ್ತಾ? They cannot imagine a president who stands for the 10 commandments. ಈ 10 ಆಜ್ಞೆಗಳಿಗಾಗಿ ನಿಲ್ಲುವಂತ ಅಧ್ಯಕ್ಷನನ್ನು ಇವರಿಗೆ ಊಹಿಸಿಕೊಳ್ಳಲಾಗ್ತಾ ಇಲ್ಲ. Now, which system of law can be sustained without the 10 commandments? 10 ಆಜ್ಞೆಗಳು ಇಲ್ಲದ ಹಾಗೆ ಯಾವ ಸಮಾಜದ ನಿಯಮವನ್ನು ಹಾಗೆ ನಿಲ್ಲಿಸಬಹುದು? No system of law. ಯಾವುದೇ ನಿಯಮಗಳು ಅಲ್ಲಿರುವುದಿಲ್ಲ ಹಾಗೆ. Now, ಈಗ if you can enforce ನೀವು ಅದನ್ನು ಜಾರಿಗೆ ತರುವುದಾದ್ರೆ anywhere in India, ಭಾರತದಲ್ಲಿ ಎಲ್ಲೇ ಆಗಲಿ, thou shalt not steal, ನೀವು ಕದಿಯಬಾರದು ಎಂದು, you will create altogether a different level of society. ಸಮಾಜದಲ್ಲಿ ಒಮ್ಮೆಗೆ ಒಂದು ಬೇರೆ ಮಟ್ಟದ ಜೀವನವನ್ನ ನೀವು ಪ್ರಾರಂಭಿಸುತ್ತೀರಾ, ಸೃಷ್ಟಿಸುತ್ತೀರಾ. The enormously rich in India ಭಾರತದಲ್ಲಿ have gained very often their riches by exploitation and oppression. ಒತ್ತಡದಿಂದ ಮತ್ತು ಕಳ್ಳತನದಿಂದ ಅನೇಕ ದೊಡ್ಡ ಐಶ್ವರ್ಯವಂತರು ತಮ್ಮ ಐಶ್ವರ್ಯವನ್ನ ಗಳಿಸಿಕೊಂಡಿದ್ದಾರೆ. And we like it that way. ಮತ್ತು ಅದನ್ನು ಆ ರೀತಿಯಾಗಿ ಇಷ್ಟಪಡುತ್ತೇವೆ ನಾವು. Our very tastes are so perverted. ನಮ್ಮ ರುಚಿಯೇ ಈ ರೀತಿಯಾಗಿ ಕೆಟ್ಟು ಹೋಗಿದೆ. We have ceased to resent evil. ದುಷ್ಟತನವನ್ನು ತಡೆಗಟ್ಟುವುದನ್ನು ನಾವು ಮರೆತು ಹೋಗಿದ್ದೇವೆ ಅಥವಾ ನಿಲ್ಲಿಸಿ ಬಿಟ್ಟಿದ್ದೇವೆ. The Bible says ಬೈಬಲ್ ಹೇಳ್ತದೆ, they are not valiant for the truth. ಸತ್ಯಕ್ಕಾಗಿ ಅವರು ನಿಲ್ಲುತ್ತಾ ಇಲ್ಲ. When I see the struggle which highly educated officials go through before they start returning their bribes. ಈ ಉನ್ನತವಾದಂಥ ಅಧಿಕಾರದಲ್ಲಿದ್ದಂಥ ಅಧಿಕಾರಿಗಳು ತಮ್ಮ ತೆಗೆದುಕೊಂಡ ಲಂಚವನ್ನು ಹಿಂತಿರುಗಿಸುವುದಕ್ಕಿಂತ ಮುಂಚೆ ಹಾದು ಹೋಗುವಂಥ ಸಂಕಷ್ಟವನ್ನ ನಾನು ನೋಡಿದಾಗ, what does it mean? ಅದರ ಅರ್ಥ ಏನು ತೋರಿಸುತ್ತದೆ? No recognition of evil. ಅಂದ್ರೆ ದುಷ್ಟತನವನ್ನು ಅವರು ಗ್ರಹಿಸುತ್ತಾ ಇಲ್ಲ. Thou shalt hate, abhor that which is evil, says God. ದೇವರು ಹೇಳ್ತಾರೆ, ದುಷ್ಟತನವನ್ನು ನೀವು ದ್ವೇಷಿಸಬೇಕೆಂದು. Thou shalt cleave to that which is good, says God. ಒಳ್ಳೆಯದನ್ನ ನೀವು ಹಿಡಿದಿಟ್ಟುಕೊಳ್ಳಬೇಕೆಂಬುದಾಗಿ ದೇವರು ಹೇಳ್ತಾನೆ. Religion has indeed become the opium of the people. ಈ ಧರ್ಮವು ಜನರ ಒಂದು ಮನಸ್ಸಿಗೆ all around us. ಒಂದು ಮಾದಕವಾಗಿ ಇದು ಮಾರ್ಪಟ್ಟಿದೆ, ಅಥವಾ ಒಂದು ಡ್ರಗ್ಸ್ ರೀತಿಯಲ್ಲಿ. Blow your money. ನಿಮ್ಮ ಹಣವನ್ನು ಚೆಲ್ಲಿರಿ. Fire your crackers. ಮತ್ತು ಪಟಾಕಿಗಳನ್ನು ಕೊಂಡುಕೊಳ್ಳಿ. Light up your buildings. ಮತ್ತು ನಿಮ್ಮ ಕಟ್ಟಡಗಳನ್ನು ಅದರಿಂದ ತುಂಬಿಸಿರಿ. Have a mighty festival. ದೊಡ್ಡ ಹಬ್ಬವನ್ನ ಆಚರಿಸಿರಿ. With no righteous ingredient. ಮತ್ತು ಯಾವ ನೀತಿಯ ವಿಷಯವೂ ಇಲ್ಲದ ಹಾಗೆ. No component which produces righteousness. ನೀತಿಯನ್ನು ಹುಟ್ಟಿಸುವಂತ ಯಾವುದೇ ವಿಷಯವೂ ಅಲ್ಲಿಲ್ಲ. Whom are we trying to fool? ಯಾರನ್ನ ನಾವು ಮೂರ್ಖರನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ? God? ದೇವರನ್ನ? What kind of God is that? Who is going to be pleased with your crackers and your flares? ಮತ್ತು ಎಂಥ ದೇವರಿದು? ನಿಮ್ಮ ಪಟಾಕಿಗಳನ್ನ ನೋಡಿ ಯಾರು ಮೆಚ್ಚುವವರಾಗಿರ್ತಾರೆ? What does God say? ದೇವರು ಅದನ್ನೇನು ಹೇಳ್ತಾನೆ? Draw near to me and I will draw near to you. ನನ್ನ ಬಳಿಗೆ ಬನ್ನಿರಿ, ಆಗ ನಾನು ನಿಮ್ಮ ಬಳಿಗೆ ಬರುತ್ತೇನೆ. Cleanse your hands, you sinners. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿರಿ, ನೀವು ಪಾಪಿಗಳೇ. Purify your hearts, you double-minded. ಎರಡು ಮನಸ್ಸುಳ್ಳವರೇ, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿರಿ ಎಂದು ಹೇಳ್ತಾನೆ.
That's what God says. ಅದನ್ನೇ ದೇವರು ಹೇಳ್ತಾನೆ. He says, I'll draw near to you. ನಾನು ನಿಮ್ಮ ಬಳಿಗೆ ಬರುತ್ತೇನೆ ಅಂತ ಹೇಳ್ತಾನೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, as a boy of 15 years, 15 ವರ್ಷದ ಹುಡುಗನಾಗಿ ನಾನು, when I was literally running away from the Lord Jesus, ಕರ್ತನಾದಂಥ ಯೇಸುವಿನಿಂದ ನಾನು ದೂರ ಓಡಿ ಹೋಗುತ್ತಿದ್ದ ಸಮಯದಲ್ಲಿ, under the misapprehension that he was going to rob me of all joy, ಆತನು ನನ್ನನ್ನು ಸಂತೋಷವನ್ನೆಲ್ಲ ನನ್ನಿಂದ ಕಸಿದುಕೊಳ್ಳುತ್ತಾನೆ ಎನ್ನುವಂಥ ತಪ್ಪಾದ ಅಭಿಪ್ರಾಯದಿಂದ ನಾನು ಆತನಿಂದ ದೂರ ಓಡಿ ಹೋಗುತ್ತಾ ಇದ್ದೆ. when ಆಗ he showed me his cross, ಆತನು ತನ್ನ ಶಿಲುಬೆಯನ್ನು ನನಗೆ ತೋರಿಸಿದ. and the love of the cross broke me. ಮತ್ತು ಶಿಲುಬೆಯ ಪ್ರೀತಿಯು ನನ್ನನ್ನು ಮುರಿಯಿತು. The love of the cross, ಶಿಲುಬೆಯ ಪ್ರೀತಿ, I could not resist. ನನಗೆ ಅದನ್ನು ನಿರಾಕರಿಸಲು ಆಗಲಿಲ್ಲ. From that point, ಆ ಸಮಯದಿಂದ, when the Lord asked me to cleanse my conscience, put away my hypocrisy, ನನ್ನ ಮನಸ್ಸಾಕ್ಷಿಯನ್ನು ಶುದ್ಧ ಮಾಡಿಕೋ, ನನ್ನ ಒಂದು ಕಪಟತನವನ್ನು ಬಿಟ್ಟು ಬಿಡು ಎಂದು ದೇವರು ಹೇಳಿದಾಗ, the new life in Jesus ಹೊಸ ಜೀವನವು ಯೇಸುವಿನಲ್ಲಿ broke upon my darkness. ನನ್ನ ಕತ್ತಲಿನ ಮೇಲೆ ಅದು ಪ್ರವೇಶಿಸಿತು. And I began to walk in a small way with God. ಮತ್ತು ದೇವರೊಂದಿಗೆ ಸುಂದರವಾಗಿ ನಡೆಯುವುದಕ್ಕೆ ನಾನು ಪ್ರಾರಂಭಿಸಿದೆ. Now, ಈಗ after all these 60 years and more of walking humbly with my God, ದೇವರೊಂದಿಗೆ ದೀನನಾಗಿ 60 ವರ್ಷಕ್ಕಿಂತಲೂ ಹೆಚ್ಚಾಗಿ ನಡೆದದರ ಮೇಲೆ, let me tell you, ಇದನ್ನು ನಾನು ಹೇಳ್ತೇನೆ, his yoke is easy and his burden is light. ಆತನ ನೊಗವು ಹೌರವಾದದ್ದು ಮತ್ತು ಆತನ ಭಾರವು ಹೌರವಾದದ್ದು. Do you know that most people, all that they ask from religion is a variety entertainment. ಮತ್ತು ಲೋಕದ ಧಾರ್ಮಿಕವು ಕೇಳುವಂಥದ್ದೆಲ್ಲ ಒಂದು ವಿವಿಧವಾದಂಥ ಮನೋರಂಜನೆಯನ್ನು ಕೇಳುತ್ತದೆ. No. ಇಲ್ಲ ಇಲ್ಲ ಇಲ್ಲ. Walking with God ದೇವರೊಂದಿಗೆ is ನಡೆಯುವುದು a marvelous experience. ಅದು ಸುಂದರವಾದಂಥ ಒಂದು ಅನುಭವವಾಗಿರುತ್ತದೆ. But ಆದರೆ it begins with a new heart and a new spirit. ಹೊಸ ಹೃದಯದಿಂದ, ಹೊಸ ಆತ್ಮದಿಂದ ಅದು ಪ್ರಾರಂಭವಾಗುವಂಥದ್ದಿದೆ. Listen, my friend. ಕೇಳಿಸಿ ನನ್ನ ಸ್ನೇಹಿತರೆ, When we come to this back again to this lawyer, ಈ ವಕೀಲನ ಬಳಿಗೆ ನಾವು ಹಿಂತಿರುಗಿ ಬರುವಾಗ, he was a kind of smart aleck. He wanted to outwit the Lord Jesus. ಇವನು ಬಹಳ ಜಾಣನಾಗಿ ಯೇಸು ಕ್ರಿಸ್ತನನ್ನ ಸಿಕ್ಕಿಸಬೇಕೆಂದಿದ್ದನು. So he said, ಆತನು ಹೇಳಿದ ಅದಕ್ಕೆ, all right, ಸರಿ, you say the end of the commandment and is to love God with all your heart, all your soul, all your mind, and all your strength, and your neighbor as yourself. ಮತ್ತು ಆಜ್ಞೆಯ ಕೊನೆಯಲ್ಲಿ ನೀನು ಹೇಳ್ತೀಯ, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ ಮನಸ್ಸಿನಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ನೀನು ಮುಕ್ತಾಯದಲ್ಲಿ ಹೇಳ್ತಾ ಇದ್ದೀಯಲ್ವಾ? And your neighbor as yourself. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದು. Who is my neighbor? ನನ್ನ ನೆರೆಯವನು ಯಾರು ಆಗ? Dear friends, ನನ್ನ ಪ್ರಿಯ ಸ್ನೇಹಿತರೆ, you remember Cain, ಕೈನನ್ನು ನೆನಪು ಮಾಡಿಕೊಳ್ಳಿ. the elder brother who said to God, where is Abel your brother? And he said, I know not. ದೇವರು ಕೇಳಿದಾಗ ನಿನ್ನ ತಮ್ಮನಾದಂಥ ಏಬೆಲನು ಎಲ್ಲಿದ್ದಾನೆ ಅಂತ ಕೇಳಿದರೆ ಆತನು ಹೇಳ್ತಾನೆ, ನನಗೆ ಗೊತ್ತಿಲ್ಲ ಅಂತ. Listen, ಕೇಳು, loving your neighbor does not come or cannot be produced at the point of a gun, as you point the gun. ಗನ್ನನ್ನು ನಿನ್ನ ಮುಂದೆ ಇಟ್ಟು ಹೇಳುವುದಾದರೆ ನಿನ್ನ ನೆರೆಯವನನ್ನು ಪ್ರೀತಿಸುವಂಥದ್ದು ಕಷ್ಟ, ಅದು ಕಷ್ಟವಾಗಿರ್ತದೆ. I found so much sorrow
ನನಗೆ ಎಷ್ಟೋ ದುಃಖವಾಯಿತು ಅಲ್ಲಿ. A woman said to me, ಒಬ್ಬ ಸ್ತ್ರೀ ನನಗೆ ಹೇಳಿದರು, last year, ಕಳೆದ ವರ್ಷ when you preached here, ಇಲ್ಲಿ ನೀನು ಪ್ರಸಂಗಿಸಿದಾಗ you said, take away the word impossible. ಅಸಾಧ್ಯ ಎನ್ನುವಂತ ಮಾತನ್ನು ನೀನು ತೆಗೆದು ಹಾಕು ಅಂತ ಹೇಳಿದಿ. Take it out of your vocabulary. ನಿಮ್ಮ ಆ ಶಬ್ದಕೋಶದಿಂದ ಅದನ್ನು ತೆಗೆದು ಹಾಕಿರಿ ಅಂತ ಹೇಳಿದಿ. I heard those words. ಆ ಮಾತುಗಳನ್ನು ನಾನು ಕೇಳಿದೆ. But I was in an impossible situation. ಆದರೆ ನಾನು ಒಂದು ಅಸಾಧ್ಯವಾದಂತ ಸ್ಥಿತಿಯಲ್ಲಿ ನಾನು ಆಗ ಇದ್ದೆ. Because ಯಾಕೆಂದ್ರೆ I could not breastfeed my baby. I had no milk for my baby. ನನ್ನ ಮಗುವಿಗೆ ಎದೆ ಹಾಲು ಕುಡಿಸಲಿಕ್ಕೆ ಆಗಲಿಲ್ಲ. ನನ್ನ ಎದೆಯಲ್ಲಿ ಹಾಲು ಇರಲಿಲ್ಲ ನನ್ನ ಮಗುವಿಗಾಗಿ. And I heard you say, ಮತ್ತು ನೀನು ಹೇಳುವುದನ್ನು ನಾನು ಕೇಳಿಸಿಕೊಂಡಾಗ, there is nothing impossible with God. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. Take that word away from your vocab. ನಿನ್ನ ಶಬ್ದಕೋಶದಿಂದ ಅದನ್ನು ಆ ಮಾತನ್ನು ತೆಗೆದು ಹಾಕು ಅಂತ ಹೇಳಿದೆ. And when I went home, ನಾನು ಮನೆಗೆ ಹೋದಾಗ ಆ ದಿನ I tested this. ನಾನು ಇದನ್ನು ಪರೀಕ್ಷಿಸಿ ನೋಡಿದೆ. And I found ಮತ್ತು ನನಗೆ ಆಗ for ಕಂಡಿದೆ, the first time ಮೊದಲನೇ ಸಾರಿ I could breastfeed my baby. ನನ್ನ ಮಗುವಿಗೆ ಎದೆ ಹಾಲು ಕುಡಿಸುವುದಕ್ಕೆ ಸಾಧ್ಯವಾಯಿತು. Listen, my dear friends. ನನ್ನ ಪ್ರಿಯ ಸ್ನೇಹಿತರೆ, ಕೇಳಿಸಿಕೊಳ್ಳಿ. You say, oh, it's impossible. ನೀವು ಅನ್ಕೊಳ್ತೀರಾ ಇದು ಅಸಾಧ್ಯ ಅಂತ. No, there is nothing impossible. ಇಲ್ಲ, ಅಸಾಧ್ಯವನ್ನುವಂಥದ್ದು ಒಂದು ಇಲ್ಲ. God will make you a river of blessing. ದೇವರು ನಿನ್ನನ್ನು ಆಶೀರ್ವಾದದ ನದಿಯಾಗಿ ಮಾರ್ಪಡಿಸುತ್ತಾನೆ. But ಆದರೆ do you want your eyes open ನಿಮ್ಮ ಕಣ್ಣುಗಳು ನೀವು ತೆರೆಯಲ್ಪಡಬೇಕೆಂಬುದಾಗಿ ಬಯಸುತ್ತೀರಾ? so that you can look at your ಅದರ neighbor? ಮೂಲಕವಾಗಿ ನಿನ್ನ ನೆರೆಯವನನ್ನು ನೀವು ನೋಡುವುದಕ್ಕೆ But ಸಾಧ್ಯವಾಗುವಂತೆ. before you look at your neighbor, ಆದರೆ ನಿಮ್ಮ ನೆರೆಯವನು ನೋಡುವುದಕ್ಕಿಂತ ಮುಂಚೆ God will open your heart ದೇವರು ನಿಮ್ಮ ಹೃದಯವನ್ನು ತೆರೆಯುತ್ತಾನೆ. till you cry, ನೀವು ಅಳುವವರೆಗೂ, oh wretched man that I am. ಓ ನಾನು ಎಷ್ಟು ಕೆಟ್ಟದಂತ ಮನುಷ್ಯನೆಂದು. Who will deliver me ನನ್ನನ್ನು ಯಾರು ಬಿಡಿಸುತ್ತಾರೆ from the body of this death? ಮತ್ತು ಈ ಮರಣದ ಒಂದು ದೇಹದಿಂದ Is there ಅಲ್ಲಿ deliverance? ಬಿಡುಗಡೆ ಇದೆಯಾ? Is there release from my lusts? ಮತ್ತು ನನ್ನ ದುರಾಶೆಯಿಂದ ನನಗೆ ಬಿಡುಗಡೆ ಇದೆಯಾ? Is there cleansing from my selfishness? ನನ್ನ ಸ್ವಾರ್ಥತೆಯಿಂದ ನನಗೆ ಶುದ್ಧೀಕರಣವಾಗುತ್ತದೆಯಾ? Can I have freedom from my greed and unrighteousness? ನನ್ನ ದುರಾಸೆಯಿಂದ ಅನೀತಿಯಿಂದ ನನಗೆ ಬಿಡುಗಡೆ ಆಗುತ್ತದೆಯಾ? Yes, my friend. ಹೌದು ನನ್ನ ಸ್ನೇಹಿತರೆ. God has opened to us not only the doors of heaven. ದೇವರು ನಮಗೆ ಪರಲೋಕದ ದ್ವಾರಗಳನ್ನು ತೆಗೆದಿರುವುದು ಮಾತ್ರವಲ್ಲದೆ He has opened to us his very heart. ಆತನು ತನ್ನ ಸ್ವಂತ ಹೃದಯವನ್ನೇ ನಮಗೋಸ್ಕರವಾಗಿ ತೆರೆದಿದ್ದಾನೆ. I feel that we are hurting India. ನನಗೆ ಅನಿಸುತ್ತದೆ ನಾವು ಭಾರತವನ್ನು ಬಹಳವಾಗಿ ನೋಯಿಸುತ್ತಾ ಇದ್ದೇವೆ ಅಂತ. Those that call themselves Christians ಕ್ರೈಸ್ತರು ಎಂಬುದಾಗಿ ತಮ್ಮನ್ನು ತಾವು ಕರೆದುಕೊಳ್ಳುವಂತವರು in this country, ಈ ಭಾರತ ದೇಶದಲ್ಲಿ we have been hurting India ಭಾರತವನ್ನು ಬಹಳ ನೋಯಿಸುತ್ತಾ ಇದ್ದೇವೆ ನಾವು by not walking with God. ದೇವರೊಂದಿಗೆ ನಡೆಯದ ರೀತಿಯಲ್ಲಿ. If we show the living Christ, ನಾವು ಜೀವಿಸುವ ಕ್ರಿಸ್ತನನ್ನು ತೋರಿಸುವುದಾದರೆ, Christ in you, the hope of glory. ನಿಮ್ಮಲ್ಲಿರುವಂತಹ ಕ್ರಿಸ್ತನು ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. You know, I have found all classes of people. ನಾನು ಎಲ್ಲಾ ರೀತಿಯಾದಂಥ ಜನಾಂಗಗಳನ್ನು ನೋಡಿದ್ದೇನೆ. Whatever their orthodoxy or fanaticism, ಅವರು ಯಾವುದೇ ಒಂದು ಸಂಪ್ರದಾಯದಲ್ಲಿರಲಿ, renouncing their sins, ಅವರ ಪಾಪಗಳನ್ನು ನಿರಾಕರಿಸಿ confessing their sins, ಅವರ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದು and turning to Jesus. ಯೇಸುವಿನ ಬಳಿಗೆ ತಿರುಗುವುದನ್ನು. Oh, what a privilege. ಓ ಎಂಥ ಒಂದು ಸೌಭಾಗ್ಯ ಅದು. What shall I do ನಾನೇನು ಮಾಡಬೇಕು to gain eternal life? ನಿತ್ಯ ಜೀವವನ್ನು ಪಡೆಯಬೇಕೆಂದರೆ Settle this question now. ಈಗಲೇ ಈ ಪ್ರಶ್ನೆಗೆ ಪರಿಹಾರವನ್ನು ನಾವು ಹುಡುಕೋಣ. You know you're going home tonight. ನಿಮಗೆ ಈ ರಾತ್ರಿಯಲ್ಲಿ ನೀವು ಮನೆಗೆ ಹೋಗುತ್ತೀರಾ ಅಂತ ಗೊತ್ತಿದೆ ನಿಮಗೆ. But ಆದರೆ you know, I often say, ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ,
Eternity ನಿತ್ಯತ್ವ is so close, ಎಷ್ಟು ಹತ್ರ ಇದೆ ಅಂದ್ರೆ closer ಎಷ್ಟು ಹತ್ರ than ಇದೆ the ಅಂದ್ರೆ next. ಅದು ನಿಮ್ಮ ಹೃದಯದ ಬಡಿತಕ್ಕೆ ಮುಂದಿನ ಹೃದಯದ ಬಡಿತದ ಮುಂದೆಯೇ ಅಷ್ಟು ಹತ್ತಿರದಲ್ಲಿ ಅದು ಇದೆ. Yes, ಹೌದು, you know that it is a fact. ಅದು ನಿಜ ಎಂಬುದಾಗಿ ನಿಮಗೆ ಗೊತ್ತಿದೆ. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, oh God, ಓ ದೇವರೇ, I don't want to fool myself. ನನ್ನನ್ನು ನಾನು ಮೂರ್ಖಗಳನ್ನಾಗಿ ಮಾಡುವುದಕ್ಕೆ ಇಷ್ಟವಿಲ್ಲ. I want to walk with you. ನಾನು ನನ್ನೊಂದಿಗೆ ನಡೆಯುವುದಕ್ಕೆ ಇಷ್ಟಪಡುತ್ತೇನೆ. I want a new heart ನನಗೆ ಹೊಸ ಹೃದಯ ಬೇಕು and a new spirit. ಮತ್ತು ಹೊಸ ಆತ್ಮ ನನಗೆ ಬೇಕು. I don't want a pie in the sky. ಮತ್ತು ಆಕಾಶದಲ್ಲಿ ಹಣವು ನನಗೆ ಬೇಕಾಗಿಲ್ಲ. I don't want something up somewhere in the clouds. ಎಲ್ಲೋ ಆಕಾಶದಲ್ಲಿ ನನಗೇನೋ ಬೇಕು ಅಂತ ನನಗೆ ಬಯಸುತ್ತಾ ಇಲ್ಲ. I want a practical righteousness ಮತ್ತು ಪ್ರಾಯೋಗಿಕವಾದಂತ ನೀತಿಯು ನನಗೆ ಬೇಕಾಗಿದೆ. in every step of my ನನ್ನ life. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ Wash me from my sin. ನನ್ನ ಪಾಪಗಳಿಂದ ನನ್ನನ್ನು ತೊಳೆ. Cleanse me, Lord Jesus, in your precious ನಿನ್ನ blood. ಪ್ರಶಸ್ತವಾದ ರಕ್ತದಿಂದ ನನ್ನನ್ನು ತೊಳೆ ಯೇಸು ಕ್ರಿಸ್ತನೇ. Here and now, ಈಗ ನಮ್ಮನ್ನು ಕೇಳಿಸಿಕೊ ನೀನು. I choose you as my master and Lord. ನಾನು ನಿನ್ನನ್ನು ರಕ್ಷಕನಾಗಿ ನನ್ನ ಗುರುವನ್ನಾಗಿ ಸ್ವೀಕರಿಸುತ್ತೇನೆ ಈಗ. Lord Jesus, ಕರ್ತನಾದಂತ ಯೇಸುವೆ, you are so precious. ನೀನು ಎಷ್ಟೋ ಪ್ರಶಸ್ತರು, ಅಮೂಲ್ಯನು. Help me to lift my neighbor. ನನ್ನ ನೆರೆಯವನನ್ನು ಮೇಲಕ್ಕೆತ್ತುವುದಕ್ಕೆ ಸಹಾಯ ಮಾಡು. Help me to bring hope to the hopeless. ನಿರೀಕ್ಷೆ ಇಲ್ಲದವರಲ್ಲಿ ನಿರೀಕ್ಷೆಯನ್ನು ತರುವುದಕ್ಕೆ ನನಗೆ ಸಹಾಯ ಮಾಡು. Let me turn the desperately wicked into soul winner. ಮತ್ತು ಬಹಳ ದುಷ್ಟವಾದಂಥ ಜನರನ್ನು ಆತ್ಮಗಳನ್ನು ಗೆಲ್ಲುವವರನ್ನಾಗಿ ಮಾರ್ಪಡಿಸುವಂತೆ ನನಗೆ ಸಹಾಯ ಮಾಡು. Help me, Lord Jesus. ಕರ್ತನಾದಂಥ ಯೇಸುವೆ, ನನಗೆ ಸಹಾಯ ಮಾಡು. God is listening to ದೇವರು you. ನಿಮ್ಮನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. He will answer your prayer. ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುತ್ತಾನೆ. Gracious Father, ಕೃಪೆಯುಳ್ಳ ತಂದೆ, put your nail-pierced hands on each one here. ನಿನ್ನ ಗಾಯವುಳ್ಳ ಹಸ್ತವನ್ನು ನಮ್ಮ ಪ್ರತಿಯೊಬ್ಬರ ಮೇಲೆ ಇಲ್ಲಿ ಹಾಕು. What we call our great problems ನಮ್ಮ ದೊಡ್ಡದಾದಂಥ ಸಮಸ್ಯೆ ಎಂಬುದಾಗಿ ನಾವು ಏನನ್ನು ಹೇಳುತ್ತೇವೋ are no problems with you. ಅಲ್ಲ, ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿನ್ನ ಸಂಗಡ ಹೇಳುವಾಗ, Come, Lord Jesus. ಬಾ ಯೇಸುವೆ, Put your nail-pierced hands upon each one here. ಮತ್ತು ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಗಾಯವುಳ್ಳ ಹಸ್ತವನ್ನು ಇಡು. Your hand can lift us. ನಿನ್ನ ಹಸ್ತವು ನಮ್ಮನ್ನು ಮೇಲೆ ಕೆತ್ತುವುದಕ್ಕೆ ಸಾಧ್ಯ. Your hand is a healing hand. ನಿನ್ನ ಹಸ್ತವು ಸ್ವಸ್ಥ ಮಾಡುವಂತ ಹಸ್ತವಾಗಿರುತ್ತದೆ. Lord Jesus, ಕರ್ತನಾದಂತ ಯೇಸುವೆ, here we are. ನಾವಿಲ್ಲಿದ್ದೇವೆ, Take us. ನಮ್ಮನ್ನು ತೆಗೆದುಕೋ. We want to be safe in the refuge of those nail-pierced hands. ಮತ್ತು ನಿನ್ನ ಗಾಯವುಳ್ಳ ಹಸ್ತದ ಕೆಳಗೆ ನಮ್ಮ ಆಶ್ರಯವನ್ನು ನಾವು ಬಯಸುತ್ತೇವೆ ತಂದೆ. Hear our prayer. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ. Amen.